ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಮಾನಸಿಕವಾದಂತಹ ಕಿರಿಕಿರಿ ಮನಸ್ತಾಪಗಳು ಸೂಚ್ಯವಾಗಿ ಕಾಣುವಂತಹ ದಿವಸ. ಏನು ಮಾಡೋಕ್ಕೆ ಹೋದರೂ ಕೂಡ ಸಮಾಧಾನ ಇಲ್ಲ, ಏನೋ ಮನಸ್ಸಿನ ಮೇಲೆ ಪ್ರಭಾವ, ಮನಸ್ಸಿಗೆ ಸಮಾಧಾನ ಇಲ್ಲ. ಇವತ್ತು ಆರಾಮವಾಗಿ ಇರೋಣ ಅಂತಂದರೆ ಅದಕ್ಕೂ ಕೂಡ ಅವಕಾಶಗಳಿಲ್ಲ. ಜೊತೆಗೆ ಮಾತಾಡೋದ್ರಿಂದ ಮನೆಯಲ್ಲಾಗಲಿ ವ್ಯವಹಾರದಲ್ಲಾಗಲಿ ಸಮಾಜದಲ್ಲಾಗಲಿ ನಿಷ್ಠುರವಾಗ್ತೀರಿ, ಮನಸ್ತಾಪಗಳಾಗತ್ತೆ, ಮಾತನ್ನು ಪರಸ್ಪರವಾಗಿ ಬಿಡ್ತಕ್ಕಂತಹ ಸಂದರ್ಭಗಳು ಬರುವಂಥದ್ದು, ಅಷ್ಟರ ಮಟ್ಟಿನ ಮಾತುಕತೆ ಜಗಳಗಳು ಆಗುವ ಸಾಧ್ಯತೆಗಳಿದೆ. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗುತ್ತೆ. ಯಾವಾಗ ಮಾನಸಿಕವಾಗಿ ಸಮಾಧಾನ ಇಲ್ಲ, ಮನಸ್ಸಿನ ಮೇಲೆ ಅದು ಪ್ರಭಾವ ಬೀರಿದೆ, ಮನಸ್ಸು ಶುದ್ಧವಾಗಿಲ್ಲ, ಏನೋ ಹಿಂಸೆ, ಯಾವುದೋ ಒತ್ತಡ ಅಂತಾದಾಗ ಎಲ್ಲ ಕೆಲಸಗಳಲ್ಲೂ ಕೂಡ ಹಿನ್ನಡೆಯಾಗುತ್ತೆ. ಏಕೆಂದರೆ ಆಸಕ್ತಿ ಇರುವುದಿಲ್ಲ. ಏನು ಕೆಲಸ ಮಾಡಲಿಕ್ಕೆ ಹೊರಟರೂ ಕೂಡ ಜಗಳವಾಗಿದ್ದೋ ಮನಸ್ತಾಪವಾಗಿದ್ದೋ ಮತ್ತೆ ಮತ್ತೆ ನಿಮಗೆ ಅದು ಕಣ್ಣು ಮುಂದೆ ಬರ್ತಾ ಇರ್ತಕ್ಕಂಥದ್ದಾಗುತ್ತೆ. ಆಸ್ತಿಯ ವಿಚಾರದಲ್ಲಿ ಆತಂಕವಾಗುತ್ತೆ. ಅಣ್ಣ ತಮ್ಮಂದಿರು ಕುಟುಂಬದಲ್ಲಿ ಮಾಡಿಕೊಂಡಂತಹ ಜಗಳ ಎಲ್ಲಿ ನನ್ನ ಆಸ್ತಿಗೆ ಕುತ್ತು ಬರುತ್ತೋ ಅನ್ನುವಂತಹ ಭಯವನ್ನು ನಿಮಗೆ ಹುಟ್ಟಿಸುತ್ತೆ. ಅದನ್ನು ಆಲೋಚನೆ ಮಾಡಿಕೊಳ್ಳಿ. ನೀರು, ಬೆಂಕಿ, ವಾಹನ ಇದೆಲ್ಲದರಿಂದ ಆದಷ್ಟು ದೂರ ಇರಬೇಕು, ಎಚ್ಚರಿಕೆಯನ್ನು ವಹಿಸಬೇಕು. ಎಲ್ಲೋ ಮೋಜು ಮಸ್ತಿಗೋಸ್ಕರವಾಗಿ ನೀರಿನ ಹತ್ರ ಆಟ ಆಡುವಂಥದ್ದು, ಈಜು ಹೊಡಿಲಿಕ್ಕೆ ಹೋಗುವಂಥದ್ದು, ಅಥವಾ ಬೆಂಕಿ ಇರುವಾಗ ಸ್ವಲ್ಪ ಗಮನವನ್ನು ಹರಿಸದೇ ಇರತಕ್ಕಂಥದ್ದು, ವಾಹನದಲ್ಲಿ ಯಾವುದೋ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಚಲಾಯಿಸ್ತಕ್ಕಂಥದ್ದು, ಆ ರೀತಿ ಯಾವುದೂ ಕೂಡ ಬೇಡ. ಅದರಿಂದ ದೊಡ್ಡ ತೊಂದರೆಯಾಗುವಂಥ ಸೂಚನೆ ಇದೆ. ಹಿರಿಯರಲ್ಲಿ ಭಕ್ತಿಯನ್ನು ಪ್ರದರ್ಶಿಸಬೇಕು. ಅಂದರೆ ಅವರಿಗೆ ಭಯ ಭಕ್ತಿಯಿಂದ ನಡ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ವಿಧೇಯರಾಗಿರಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಬೇರೆಯವರಿಂದ ಹಣ ಸಿಕ್ಕುವಂತಹ ಸಾಧ್ಯತೆ ಇದೆ. ಅಂದರೆ ಯಾರೋ ನಿಮಗೆ ಉಡುಗೊರೆಯಾಗಿ ಕೊಡಬಹುದು, ಅಥವಾ ನೀವು ಯಾವುದೋ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೊರಟಾಗ ಅದಕ್ಕೆ ಸಹಾಯವಾಗಿ ನಿಮಗೆ ಹಣವನ್ನು ಸಕಾಲದಲ್ಲಿ ಒದಗಿಸಬಹುದು. ಈ ರೀತಿಯಲ್ಲಿ ಅನುಕೂಲ ಆಗುವಂಥದ್ದಿದೆ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ನೀವು ಕೆಲಸ ಮಾಡ್ತಾ ಇರತಕ್ಕಂತಹ ಸ್ಥಳದಲ್ಲಿ ಒಂದಷ್ಟು ವಿಚಾರಗಳನ್ನು ಸಂಗ್ರಹ ಮಾಡಿ ವಾದಗಳನ್ನು ಮಾಡ್ತೀರಿ, ಚರ್ಚೆಯನ್ನು ಮಾಡ್ತೀರಿ, ಹಕ್ಕನ್ನು ಚಲಾಯಿಸ್ತೀರಿ. ಆಗ ನಿಮಗೆ ಮುಂದಿನ ದಿನಮಾನದಲ್ಲಿ ನಿಮ್ಮ ಕೆಲಸಕ್ಕೆ ಅನುಕೂಲವಾಗ್ತಕ್ಕಂತಹ ವಾತಾವರಣವೋ ಅಥವಾ ಬಡ್ತಿಯೋ ನಿಮಗೆ ಸಿಕ್ಕುವಂಥದ್ದು ಆಗಬಹುದು. ಆದರೆ ಆ ಎಲ್ಲ ಚರ್ಚೆಗಳು ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ನಡೆದು ಮುಂದಿನ ದಿನಮಾನದಲ್ಲಿ ನಾವು ಅದನ್ನು ಪ್ರಕಟ ಮಾಡಬೇಕು, ನಾವು ನಮ್ಮ ಹಕ್ಕನ್ನು ಕೇಳಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬರುವಂತಹ ದಿವಸವಾಗುತ್ತೆ. ಕೈ ಹಾಕದಂತಹ ಕೆಲಸದಲ್ಲಿ ಜಯ ಸಿಕ್ಕುವಂತಹ ಸೂಚನೆ ಇದೆ. ಹಾಗಾಗಿ ಪ್ರಾಮಾಣಿಕವಾದಂತಹ ಪ್ರಯತ್ನಕ್ಕೆ ಸಿಕ್ಕ ಜಯ ಅಂತಕ್ಕಂಥದ್ದು ನಿಮ್ಮ ಅನುಭವವಾಗುತ್ತೆ. ಬಂಧುಗಳಲ್ಲಿ ಕಲಹದ ಸಾಧ್ಯತೆ ಇದೆ. ಯಾವುದೋ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ನೆಂಟರಿಷ್ಟರ ಜೊತೆಯಲ್ಲಿ ಜಗಳ ಆಗೋದಕ್ಕೆ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಜನ ನಿಮ್ಮನ್ನು ಹಿಂಬಾಲಿಸ್ತಾರೆ. ನೀವು ಏನೋ ಒಂದು ಹೊಸದಾಗಿ ಏನಾದ್ರು ಮಾಡ್ತಾ ಇರ್ತೀರಿ, ಅದರಿಂದ ಒಂದಷ್ಟು ಅನುಕೂಲ ಆಗುತ್ತೆ, ನಾವ್ಯಾಕೆ ಇವರನ್ನು ಹಿಂಬಾಲಿಸಬಾರದು ಅನ್ನುವಂತಹ ಪ್ರಶ್ನೆಯನ್ನು ತಮ್ಮ ತಮ್ಮಲ್ಲೇ ಹಾಕ್ಕೊಂಡು ನಿಮ್ಮನ್ನು ಜನ ಹಿಂಬಾಲಿಸ್ತಕ್ಕಂಥದ್ದು ನಡೆಯುತ್ತೆ. ಕೈ, ಕಾಲು ಅಥವಾ ಶರೀರದ ಯಾವುದೇ ಭಾಗಕ್ಕೆ ಏನೋ ಗಾಯವನ್ನು ಮಾಡಿಕೊಳ್ತಕ್ಕಂಥದ್ದು, ಪೆಟ್ಟು ಬೀಳ್ತಕ್ಕಂತಹ ಸೂಚನೆಯೂ ಕೂಡ ಇದೆ. ಆದಷ್ಟು ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾವುದೋ ಕೆಲಸ ಮಾಡ್ತಾ ಇರ್ತೀರಿ, ಇವತ್ತೇನೋ ಪೆಟ್ಟು ಬೀಳುತ್ತೆ ಅಂತ ಹೇಳಿ ಆ ಕೆಲಸವನ್ನು ನಿಲ್ಲಿಸೋದಕ್ಕಾಗೋದಿಲ್ಲ. ಆದರೆ ಎಚ್ಚರಿಕೆಯನ್ನು ಮರೆತು ಕೆಲಸ ಮಾಡಿದಾಗ ತೊಂದರೆಗಳು ಆಗಬಹುದು ಅನ್ನುವಂಥದ್ದು. ತಂದೆಯವರ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ, ತಂದೆಯವರಿಗೆ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆ ಇದೆ. ಸರಿಯಾಗಿ ಗಮನಿಸ್ಕೊಳ್ಳಿ. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತೀರಿ. ಹಣಕಾಸಿನ ವಿಚಾರದಲ್ಲಿ ಇದ್ದಂತಹ ಗೊಂದಲ ಸ್ವಲ್ಪ ಮಟ್ಟಿಗೆ ದೂರವಾಗುತ್ತೆ. ಯಾವುದೋ ಅಗತ್ಯವಾಗಿ ಮಾಡಬೇಕಾದಂತಹ ಕೆಲಸಕ್ಕೆ ಹಣಕಾಸು ಒದಗಿ ಬರತಕ್ಕಂತಹ ಸೂಚನೆಗಳಿದೆ. ಒಂದಷ್ಟರ ಮಟ್ಟಿಗೆ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಮಾನಸಿಕವಾದಂತಹ ನೋವು ಆಗಲಿ, ಕುಟುಂಬದಲ್ಲಿರ್ತಕ್ಕಂತಹ ಕಲಹವಾಗಲಿ ನಿಮ್ಮನ್ನು ಬಹಳ ಕುಗ್ಗಿಸಿಬಿಡುತ್ತೆ. ಅಂದರೆ ಮನಸ್ಸಿನಲ್ಲಿ ಏನೋ ನೋವು, ನಾನು ಇಷ್ಟು ದಿವಸ ಆದರೂ ಕೂಡ ಯಾವುದು ಸಾಧನೆಯನ್ನು ಮಾಡಲಿಲ್ಲ, ಅಥವಾ ಏನು ಸಂಪಾದನೆ ಮಾಡಲಿಲ್ಲ, ಗಳಿಸಿದ್ದನ್ನು ಉಳಿಸಲಿಲ್ಲ, ಇವೆಲ್ಲ ಮನಸ್ಸಿಗೆ
ತುಂಬ ದೊಡ್ಡ ಪ್ರಭಾವವನ್ನು ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಸ್ತ್ರೀಯರಿಂದ ಮನೆಯಲ್ಲಿ ಅನುಕೂಲವಾಗ್ತಕ್ಕಂಥದ್ದು, ಮಾತೆಯರು ಮನೆಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಅನ್ನುವಂಥದ್ದು. ಮೋಜು ಮಸ್ತಿ ಇತ್ಯಾದಿಗಳಿಂದ ತೊಂದರೆಯಾಗತ್ತೆ. ನಿಮ್ಮದಲ್ಲದೇ ಇರತಕ್ಕಂತಹ ಕೆಲಸಕ್ಕೆ ನೀವು ಹೋಗಬೇಡಿ ಅನ್ನುವಂಥದ್ದು ಮುಖ್ಯವಾಗಿ ಗಮನಿಸಬೇಕಾದ್ದು. ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಯಾವುದು ಒಳ್ಳೆಯದು ಅಂತ ಇದೆಯೋ ಅದನ್ನು ನೀವೂ ಅನುಭವಿಸಿ, ಒಳ್ಳೆಯ ವಿಚಾರವನ್ನು ನಿಮ್ಮ ಹತ್ರ ಹಿಡಿದಿಟ್ಟು ಸಮಾಜಕ್ಕೆ ಒಳ್ಳೆಯ ಉಡುಗೊರೆಯಾಗಿ ಒಳ್ಳೆಯ ಮೆಸೇಜ್ ಅಂದರೆ ಸಂದೇಶವನ್ನು ಕೊಡಿ ಅನ್ನುವಂಥದ್ದು. ಚಂಚಲವಾದಂತಹ ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ಮನಸ್ಸು ಚಂಚಲತೆಗೆ ಬಹಳ ಪ್ರಸಿದ್ಧವಾದಂತಹದ್ದು, ಹೆಸರಾದಂಥದ್ದು. ಆದರೆ ಆ ಚಾಂಚಲ್ಯವನ್ನು ನಿಯಂತ್ರಣ ಮಾಡಬೇಕು, ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಮನಸ್ಸು ಹೇಳಿದಾಗೆಲ್ಲ ನಾನು ಕೇಳ್ತೀನಿ ಅಂತಕ್ಕಂತಹ ಭಾವನೆಗಳು ಇರಬಾರ್ದು. ಅದನ್ನು ದೂರ ಮಾಡಿಕೊಂಡಾಗ, ಮನಸ್ಸು ನಿಮ್ಮ ಹತೋಟಿಯಲ್ಲಿದ್ದಾಗ ಒಂದಷ್ಟು ಸಾಧನೆಗಳಿಗೆ ಅವಕಾಶಗಳಾಗತ್ತೆ. ಶಕ್ತಿ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ. ಕರ್ಕಾಟಕ ರಾಶಿ, ಗುತ್ತಿಗೆಯ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂತಹ ದಿವಸ. ಕಾಂಟ್ರಾಕ್ಟರ್ಸ್ ಅಂತ ಏನು ಹೇಳ್ತಾರೆ ಅವರಿಗೆ ಒಂದಷ್ಟು ಆದಾಯ ಲಾಭ ಸಿಕ್ಕುವಂತಹ ಕೆಲವು ಕೆಲಸಗಳ ಚರ್ಚೆ, ಆ ತೀರ್ಮಾನ, ಕೆಲಸಗಳು ಆಗ್ತಕ್ಕಂಥದ್ದು, ಮುಂಗಡ ಹಣವನ್ನು ಪಡಿತಕ್ಕಂಥದ್ದು ಈ ದಿವಸ ನಡೀಬಹುದು ಅಂತ ಅರ್ಥ. ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ತುಂಬ ಒತ್ತಡಗಳಿಂದ ಯಾವುದೂ ಕೆಲಸ ಸಿಕ್ಕಲಿಲ್ಲ ಅಥವಾ ಸಿಕ್ಕದಂತಹ ಕೆಲಸ ಸಣ್ಣದು, ನಾನು ದೊಡ್ಡ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡಬೇಕು, ಹೀಗೆ ಒತ್ತಡಗಳನ್ನು ಮೇಲಿಂದ ಮೇಲೆ ನೀವು ತಂದುಕೊಳ್ಳುವಂಥವ್ರಿಗೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗತ್ತೆ. ಮನಸ್ಸಿಗೆ ಯಾವಾಗಲೂ ಕೂಡ ಏನೋ ಒಂದು ರೀತಿಯ ಸಂಕಟದ ಅನುಭವ. ಮನೆಯಲ್ಲಿ ಯಾಕೋ ಏನೋ ಸರಿಯಾಗ್ತಾ ಇಲ್ಲ, ವ್ಯವಹಾರದಲ್ಲಿ ಏನೋ ಸರಿಯಾಗ್ತಾ ಇಲ್ಲ, ಹೇಗೆ ನಮ್ಮ ನೆಂಟರಿಷ್ಟರ ಮಧ್ಯದಲ್ಲಿ ಒಂದು ಹೊಂದಾಣಿಕೆ ಇಲ್ಲ, ಈ ರೀತಿಯೆಲ್ಲ ಆಲೋಚನೆಗಳು ಬರುತ್ತೆ. ವಿನಾಕಾರಣ ನಿಷ್ಠುರವಾಗ್ತಕ್ಕಂತಹ ಸಾಧ್ಯತೆಗಳಿದೆ. ಕಾರಣ ಏನೂ ಇರುವುದಿಲ್ಲ. ಆ ಸಂದರ್ಭಕ್ಕೆ ಏನೋ ಮಾತು ಬರುತ್ತೆ, ನೀವು ಮಾತಾಡ್ತೀರಿ, ನಿಷ್ಠುರವಾಗ್ತೀರಿ, ಮನಸ್ತಾಪಕ ಅವಕಾಶಗಳಾಗತ್ತೆ, ಬೇಸರವಾಗುತ್ತೆ, ನೋವಾಗತ್ತೆ. ಆದರೂ ಕೂಡ ಎಲ್ಲವನ್ನ ಅನುಭವಿಸಿಯೇ ತೀರಬೇಕಾದಂಥದ್ದು. ಅವಕಾಶಗಳು ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾವಾಗ ಮನಸ್ಸಿಗೆ ಸಮಾಧಾನ ಇಲ್ಲ, ನಿಷ್ಠುರವಾಗ್ತೀರಿ, ಜಗಳವಾಗತ್ತೆ, ಬಂಧುಗಳಲ್ಲಿ ವೈಮನಸ್ಯ ಇದೆ, ಆಗ ಸಿಕ್ಕಬೇಕಾದಂತಹ ಕೆಲವು ಅವಕಾಶಗಳು ಕೂಡ ಯಾರಿಂದಲೋ ತಪ್ಪಿ ಹೋಗ್ತಕ್ಕಂಥದ್ದು. ನಿಮ್ಮ ವ್ಯವಹಾರಕ್ಕೆ ಬೇರೆಯವರು ಕಲ್ಲು ಹಾಕ್ತಕ್ಕಂತಹ ಕೆಲಸಗಳು ನಡೀಬಹುದು ಅಂತ ಹೇಳಿ ಊಹಿಸಬಹುದು. ನಿದ್ರಾಭಂಗವಾಗಬಹುದು. ಆಲೋಚನೆಯಲ್ಲಿ ನಿದ್ದೆಗಾಗಲಿ, ಒಳ್ಳೆಯ ಆಹಾರವನ್ನು ಸಕಾಲದಲ್ಲಿ ಸ್ವೀಕಾರ ಮಾಡೋದಕ್ಕಾಗಲಿ ಅವಕಾಶಗಳು ಬಹಳ ಕಡಿಮೆ ಆಗುತ್ತೆ. ಬಂಧುಗಳಲ್ಲಿ ಮತ್ತೆ ಮತ್ತೆ ವಿರೋಧವನ್ನು ಕಟ್ಟಿಕೊಳ್ತೀರಿ. ಅವರ ದ್ವೇಷ ಜಾಸ್ತಿ ಆಗ್ತಾ ಹೋಗುತ್ತೆ. ಸುದರ್ಶನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಲಿ.